ನಮಸ್ಕಾರ ವೀಕ್ಷಕರೇ, ದೇವರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ನಾವು ಕೊನೆಯ ವಿಡಿಯೋದಲ್ಲಿ ಸೂರಜ್ ಸರ್ ಅವರ ಮನೆಯ ವಿಡಿಯೋ ಮಾಡಿದ್ವಿ. ಅದು ಮನೆಯ ಹೊರಗಡೆ ಕಾಂಪೌಂಡ್ ಯಾವ ರೀತಿ ಬಂತು, ಮನೆ ಸುತ್ತು ಯಾವ ರೀತಿ ಇದೆ, ಕಾರ್ ಪಾರ್ಕಿಂಗ್ ಯಾವ ರೀತಿ ಬಂತು ಅಂತ ತಿಳ್ಕೊಂಡ್ರೆ, ಇವತ್ತಿನ ವಿಡಿಯೋದಲ್ಲಿ ಸೂರಜ್ ಸರ್ ಅವರು ಮನೆಯ ಒಳಗಡೆ ಎಲ್ಲೆಲ್ಲಿ ಏನೇನು ಬಂದಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಇದು ಬಂದು ನಮಗೆ ಉತ್ತರದ ಬಾಗಿಲು ಆದಮೇಲೆ ನಾವೇನು ಮಾಡಿದ್ವಿ, ಪೂರ್ವದ ಮತ್ತೆ ಇನ್ನೊಂದು ಬಾಗಿಲು ಬೇಕು ಅಂತ ಪೂರ್ವದ ಬಾಗಿಲು ತೊಗೊಂಡ್ರೆ, ಈ ಕಾರ್ನರಲ್ಲಿ ದೇವ್ರ ಮನೆ ಇತ್ತು ಅಂತ ಹೇಳಿದ್ರಲ್ಲ, ಈ ಕಾರ್ನರಲ್ಲಿ ನಮಗೆ ಡಬಲ್ ಐಟ್ ಡಕ್ ಕೊಟ್ಬಿಟ್ಟು ದೇವ್ರ ಮನೆ ಮಾಡಿದ್ರು. ಇಲ್ಲಿ ದೇವ್ರ ಮನೆ ಏನಕ್ಕೆ ತೆಗ್ಸಿದ್ರಿ ನಾವು ಅಂದರೆ, ಈ ಕಾರ್ನರಲ್ಲಿ ಒಂದು ರೌಂಡ್ ಪೈಪ್ ಶೇಪ್ ಇಟ್ಟಿದ್ದೀವಿ. ಇದೇನೋ ಡೌಟ್ ಆಗ್ತಾ ಇತ್ತು ನನಗೆ, ಯಾಕೆ ಈ ರೀತಿ ಇದೆ ಅಂತ. ಈ ದೇವ್ರ ಮನೇಲಿ ಇರ್ತಕ್ಕಂಥ ಈ ಪೈಪ್ ಶೇಪ್ನ ತೆಗೆಸಿದಾಗ ನಮಗೆ ಕಾಲಮ್ ಬಾಕ್ಸು 3 ಇಂಚು ಒಳಗಡೆ ಬಂದಿತ್ತು, ಅಂದರೆ ಗೋಡೆಯಿಂದ ಮನೆಯ ಒಳಗಡೆ ಬಂದಿತ್ತು. ಅದು ಬಂದಾಗ ನಮ್ಗೇನಾಗುತ್ತೆ, ಈಶಾನ್ಯ ಮೂಲೆ ಕಟ್ಟಾಗುತ್ತೆ. ಈಶಾನ್ಯ ಮೂಲೆ ಕಟ್ಟಾದಾಗ ಮನೆಯ ಯಜಮಾನರು ಮತ್ತು ಮನೆಯ ಗಂಡು ಮಕ್ಕಳಿಗೆ ತೊಂದರೆ ಆಗ್ತದೆ. ಹಾಗಾಗಿ ನಮಗದು ಚಾಲೆಂಜ್ ಆಯಿತು, ಕಾಲಮ್ ಬಾಕ್ಸ್ ತೆಗೆಯೋದು ಹೆಂಗಪ್ಪ. ಟೋಟಲ್ ಅದು ವೆಯ್ಟ್ ಎಲ್ಲ ನಮಗೆ ಆ ಕಾಲಮ್ ಬಾಕ್ಸ್ ಮೇಲೆ ಇರುತ್ತೆ. ಅದನ್ನು ನಮ್ಮ ಸೂರಜ್ ಸರ್ ವರ್ಕೌಟ್ ಮಾಡಿ ಅದನ್ನು ಯಾವ ರೀತಿ ಅವರು ಆ ಸಮಸ್ಯೆಯಿಂದ ಹೊರಗಡೆ ಬಂದರು ಅಂತ ಅವ್ರ ಹತ್ರನೇ ಮಾತಾಡಿ ತಿಳ್ಕೊಳ್ಳೋಣ. ಸೊ ಅದೇ ನಾರ್ತ್ ಈಸ್ಟಲ್ಲಿ ದೇವ್ರ ಮನೆಯಲ್ಲಿ ನಮ್ಮದು ಪಿಲ್ಲರೇ ಒಳಗಡೆ ಬಂದ್ಬಿಟ್ಟಿತ್ತು, ಒಂದು 3-4 ಇಂಚು. ಅದಕ್ಕೂ ಮುಂಚೆ ಒಂದು ವೇಸ್ಟ್ ಡ್ರೈನ್ ಪೈಪ್ ಬಂದಿತ್ತು. ಆ ಡ್ರೈನ್ ಪೈಪ್ ತೆಗೆದ್ಮೇಲೆ ಈ ಪಿಲ್ಲರ್ ಇಲ್ಲಿ ಒಳಗೆ ಬಂದಿದೆ ಅಂತ ಗೊತ್ತಾಯ್ತು. ಕಾಲಮ್ ಬಾಕ್ಸ್ ಮನೆಯ ಒಳಗಡೆ ಬಂದಿತ್ತು, ಗೋಡೆಯಿಂದ ಒಳಗಡೆ ಬಂದಿತ್ತು. ಸೊ ಅವಾಗ ನಮ್ಗೆ ಏನಾಗುತ್ತೆ, ಈಶಾನ್ಯ ಮೂಲಕ ದೇವ್ರ ಮೂಲಕ ಕಟ್ಟಾಗುತ್ತೆ. ಸೊ ಅದಕ್ಕೆ ಅದು ಟೋಟಲ್ ಪಿಲ್ಲರ್ನೇ ಸ್ಕ್ರೇಪ್ ಮಾಡಿ ತೆಗೆಸಿದ್ದಾಯ್ತು. ಸೊ ಹಂಗೆ ಅದು ನಾರ್ಮಲ್ ತಂದಿದ್ದೀವಿ. ಇಲ್ಲಿಂದ ಒಂದು 2.5 ಇಂಚ್ ಹೊರಗಡೆನೆ ಕೊಟ್ಟಿದ್ದೀವಿ. ಸೊ ದೇವ್ರ ಮೂಲೆ ಬೆಳೆಸಿದ್ದೀವಿ. ಇದಾದ್ಮೇಲೆ ಇದು ಈಶಾನ್ಯ ಆಯ್ತಲ್ವಾ. ಮಾಮೂಲಿ ನಮಗೆ ಇದು ಡೈನಿಂಗ್ ಏರಿಯಾ ಬರುತ್ತೆ, ಪೂರ್ವ ಮಧ್ಯ ಭಾಗ. ಅದಾದ್ಮೇಲೆ ಕಿಚನ್ ಬರುತ್ತೆ. ಕಿಚನ್ ಆದಮೇಲೆ ಸೌತ್ ವೆಸ್ಟ್ ಕಾರ್ನರಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೋಡಿ, ಇದು ಮಾಸ್ಟರ್ ಬೆಡ್ರೂಮು. ಸೌತು, ನಾರ್ತು, ಈಸ್ಟು, ವೆಸ್ಟಲ್ಲಿ ಪಶ್ಚಿಮದಲ್ಲಿ ನಾವು ವುಡ್ ವರ್ಕ್ ಮಾಡಿಸಿದ್ವಿ. ಈ ರೂಮಿನ ವಾಯುವ್ಯಕ್ಕೆ ಟಾಯ್ಲೆಟ್ ರೂಮ್ ಬಂದಿತ್ತು. ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಬರಬಾರ್ದು ಅಂತಲ್ಲ, ಆದರೆ ಇಲ್ಲಿ ನೋಡಿ ನಾರ್ತ್ ಹೈಟ್ ಆಗಿದೆ. ನಾವು ನಾರ್ತ್ ಕಟ್ಟಿದಾಗ ಈ ಮನೆಯ ಹೆಣ್ಣು ಮಕ್ಕಳಿಗೆ ಲಕ್ಸುರಿ ಲೈಫ್ ಕಡಿಮೆ ಇರುತ್ತೆ, ಸುಖ ಅನ್ನೋದು ಕಡಿಮೆ ಆಗುತ್ತೆ. ನಾವು ಟಾಯ್ಲೆಟ್ ರೂಮ್ ಯೂಸ್ ಮಾಡಿ ನೋಡಿ, ಈ ಥರ ನಾರ್ತ್ ಗದ್ದದ್ದು ಫಸ್ಟ್ ತಪ್ಪು. ಇದಾದಮೇಲೆ ನಾವು ವಾಪಸ್ಸು ಸೌತ್ಗೆ ಇಳಿತೀವಿ. ಈ ಸೌತ್ ಇಳಿಯೋದ್ರಿಂದ ಆರೋಗ್ಯ ಸಮಸ್ಯೆ ಆಗುತ್ತೆ. ಇದನ್ನು ಯಾವ ರೀತಿ ಬದಲಿಸ್ಕೊಬೇಕು ಅಂತ ಹೇಳ್ತೀನಿ. ತುಂಬ ಜನ ಕೇಳ್ತಾ ಇರ್ತೀರ, ಸರ್ ಮನೆಗೆ ಬಂದರೆ ನೀವು ಒಡಿಸ್ಬೇಕಾಗುತ್ತಾ ಅಂತ. ನಮಗೆ ನಿಮ್ಮ ಜಾಗದಲ್ಲಿ ಬಂದು ನಿಂತ್ಕೊಂಡ್ರೆ ಗೊತ್ತಾಗೋದು ಏನು ಮಾಡ್ಬೋದು ಅಂತ. ನೋಡಿ, ಇದು ನಾರ್ತ್ ಹತ್ತುತ್ತಾ ಇದ್ದೀರಲ್ವಾ, ಇದ್ರ ಲೆವೆಲ್ಗೆ ಈ ರೂಮ್ ಪೂರ್ತಿ ಹೈಟ್ ಮಾಡ್ಕೋಬೇಕಾಗುತ್ತೆ. ಅವಾಗ ನಮ್ಗೇನಾಗುತ್ತೆ, ಎಲ್ಲ 0 ಲೆವೆಲ್ ಆಗುತ್ತೆ. ಇಲ್ಲಪ್ಪ ಬೇಡ, ಇನ್ನೇನಾದರೂ ಮಾಡ್ಬೋದಾ ಅಂದರೆ ನೋಡಿ, ಈಗ ನಮ್ಗೇನಾಯಿತು, ಈಸ್ಟಿಂದ ವೆಸ್ಟ್ಗೆ ಹತ್ತಾ ಇದ್ದೀವಿ. ಓಕೆನಾ, ಇದು 2 0 ಲೆವೆಲ್ ಆಯಿತು. ಅವಾಗ ನಮಗೆ ನಾರ್ತ್ಗೆ ಹತ್ತೋದು ತಪ್ಪುತ್ತೆ, ಸೌತ್ ಇಳಿಯೋದು ತಪ್ಪುತ್ತೆ. ಮತ್ತು ಇದು ಉಪಯೋಗಿಸಿದಾದ್ಮೇಲೆ ನಾವು ಈಸ್ಟ್ ಇಳಿತೀವಿ. ನೋಡಿ, ಇದು ಸಿಂಪಲ್ ರೆಮಿಡಿ. ಇದು 1000-2000 ಮುಗಿದೋಗ್ಬಿಡುತ್ತೆ. ಫೋನಲ್ಲಿ ಕೇಳ್ತೀರಾ, ಸರ್ ಏನು ಮಾಡೋದು ಅಂತ. ನಾವು ಜಾಗದಲ್ಲಿ ಬಂದು ನಿಂತ್ಕೊಂಡು ಏನು ಮಾಡ್ಬೋದು ಅಂತ 2 ಥರ ಐಡಿಯಾ ಕೊಟ್ಟಾಗ ನಿಮ್ಮ ಅನುಕೂಲ ಯಾವ್ದು ಬೆಟರ್ ಅನಿಸುತ್ತೆ. ನೋಡಿ, ಪೂರ್ತಿ ರೂಮ್ ಹೈಟ್ ಮಾಡ್ಕೊತೀರಾ, ನೈಋತ್ಯ ಮೂಲ ಹೈಟ್ ಆಗುತ್ತೆ, ಮಾಡ್ಗೋಣ ಆಗಿದ್ರೆ ಮಾಡ್ಕೊಬೋದು. ಇಲ್ಲ ಬೇಡ ನನಗೆ ಈ ಥರದೊಂದು ಪುಟ್ಟದಲ್ಲಿ 1000 ರೂಪಾಯಿ ಕೆಲಸ ಆಗುತ್ತೆ, ಇದನ್ನು ಮಾಡ್ಕೊಂಡ್ರೆ ಮುಗೀತು. ಇದು ಬೇಸಿಕಲಿ ನಮ್ಮ ಸಿಸ್ಟರ್ ಒಂದು ಸರ್. ಇದು ಆ್ಯಕ್ಚುಲಿ ಅವರೇ ಇಲ್ಲಿ ಮಲಗ್ತಾ ಇದ್ದಿದ್ದು. ಅವ್ರಿಗೆ ಏನಾದರೂ ಓದಬೇಕು ಮಾಡಬೇಕು, ಏನಾದರೂ ಫೈಲ್ಸ್ ನೋಡಬೇಕು ಅಂದರೂ ಅವ್ರು ಇಲ್ಲೇ ತರಿಸ್ಕೊಂಡು ಮಾಡೋರು. ಇಲ್ಲಿಂದ ಬಂದು ಹೊರಗಡೆ ಫೈಲ್ಸ್ನ ಕಂಪ್ಯೂಟರ್ ರೂಮ್ ಅಂತ ಇದೆ, ಅಲ್ಲೇ ಹೋಗಿ ಏನೂ ಮಾಡಲ್ಲ, ಇಲ್ಲೇ ಎಲ್ಲ. ಅಂದರೆ ಅಷ್ಟು ಅವ್ರಿಗೆ ಓಡಾಡಲಿಕ್ಕೆ ತೊಂದರೆ ಇತ್ತು. ಆವಾಗ ಭಾಸ್ಕರ್ ಸರ್ನ ಕೇಳಿದ್ವಿ ನಾವು. ಆವಾಗ ಅವ್ರು ಹೇಳಿದ್ರು, ನಾರ್ತಿಗೆ ಹತ್ತೀರಾ, ಸೌತಿಗೆ ಇಳಿತೀರಾ ವಾಶ್ರೂಮಿಂದ, ಹಾಗಾಗಿ ನಿಮಗೆ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರು. ಸೊ ಏನು ಮಾಡೋದು ಸರ್, ಇದೆಲ್ಲ ಹೊಡಿಬೇಕಾಗುತ್ತಾ ಅಂತಂದರೆ, ನಿಮ್ಗೆ ರೆಮಿಡಿ ಬೇಕಂದ್ರೆ ಮಾಡಲೇಬೇಕು ಅಂತ ಹೇಳಿದ್ರು. ಸೊ ಏನೊಂದು ಒಂದು ಆಲ್ಟರ್ನೇಟಿವ್ ಹೇಳಿ ಸರ್ ನಮಗೆ, ಸೊ ದಟ್ ಸಮಥಿಂಗ್ ಒಂದು ಕಡಿಮೆ ಖರ್ಚಲ್ಲಿ ಏನಾದರೂ ಒಂಚೂರು ಹೇಳಿ ಅಂತ ಅಂದ್ವಿ. ಅದಕ್ಕೆ ಅವ್ರು ಹೇಳಿದ್ರು, ಒಂದು ಸಣ್ಣದಾಗಿ ಒಂದು ಸ್ಟೂಲ್ ಮಾಡಿಸ್ಬಿಡಿ, ಸರಿ ಹೋಗುತ್ತೆ, ಹಿಂಗೆ ಕಾರ್ಪೆಟಿಗೆ ಕರೆದು ಅಂತ. ಸೊ ಅವ್ರು ಹೇಳ್ದಂಗೆ ನಾವು ಮಾಡಿಸಿದ್ವಿ. ಇವಾಗ ನಮ್ಮ ಸಿಸ್ಟರು ಚೆನ್ನಾಗೇ ಓಡಾಡ್ತಾರೆ, ಅವರು ಹೆಲ್ತೂ ಇಂಪ್ರೂವ್ ಆಗಿದೆ. ಮುಂಚೆ ಏನು ಮಾಡ್ತಿದ್ರು, ಒಂದು 10 ಮಾತ್ರ ನಿಂತಾಯಿದ್ರು, ಈಗ ಒಂದು 2 ಮಾತ್ರ ಇಳಿದಿದೆ. ಸೊ ಇದು ಚೆನ್ನಾಗಿ ಬಂತು. ಒಂದು 2,000 ಏನು, 1,000 ರೂಪಾಯಿ ಕೂಲಿ ಕೊಟ್ಟರು, 1,000 ರೂಪಾಯಿ ಇದೆ ಅಷ್ಟೇ. 2,000 ರೂಪಾಯಿ ಮುಗಿದೋಯ್ತು, ರೆಮಿಡಿ ಬಂದ್ಬಿಟ್ಟು. ಇದು ಬಂದು ಫಸ್ಟ್ ಫ್ಲೋರು. ಇದು ಪಶ್ಚಿಮ ಬರುತ್ತೆ, ಮಾಸ್ಟರ್ ಬೆಡ್ರೂಮ್ ಇದೆ ಸೌತ್ ವೆಸ್ಟ್ ಕಾರ್ನರಲ್ಲಿ. ಇದಾದಮೇಲೆ ನಮಗೆ ಅಗ್ನಿಮೂಲೆಯಲ್ಲಿ ಇನ್ನೊಂದು ಬೆಡ್ರೂಮ್ ಬರುತ್ತೆ. ಅಗ್ನಿಮೂಲೆ ಆದಮೇಲೆ ನೋಡಿ, ನಾರ್ತ್ ಈಸ್ಟ್ ಕಾರ್ನರಲ್ಲಿ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಸ್ಟಡಿ ಟೇಬಲ್ ಕೊಟ್ಟಿದ್ದೀವಿ. ಇಲ್ಲಿ
ವರ್ಕು ಮಾಡ್ಬೋದು, ಸ್ಟಡಿನೂ ಮಾಡ್ಬೋದು. ಇದು ನಮಗೆ ದೇವ್ರ ಮನೆ ಕಟ್ಔಟ್ ಕೊಟ್ಟಿದ್ವಲ್ಲ ಆ ಪ್ಲೇಸ್, ಅಂದರೆ ದೇವ್ರ ಮೂಲೆಯಲ್ಲಿ ನಾವು ಸ್ಟಡಿ ರೂಮ್ನ ಕೊಟ್ಟಿದ್ದೀವಿ. ನೋಡಿ, ಇದು ನಾವು ಮನೆ ಕೆಳಗಡೆಯಿಂದ ಮೇಲೆ ಟೆರೇಸ್ ಮೇಲೆ ಬರ್ತಕ್ಕಂಥ ಜಾಗ. ಇದು ಮೆಟ್ಲಿಂದ ನಾವು ಈಗ ಒಳಗಡೆ ಬಂದರೆ ಇದು ಮೊದಲು ನಮಗೆ ಟೆರೇಸ್ ಆಗಿತ್ತು. ಈ ಮನೆ ಒಂದೊಂದೇ ಈಗ ಚೇಂಜಸ್ ಮಾಡ್ತಾ ಬರ್ತಾ ಏನಾಯಿತು, ನಮಗೆ ನಮ್ಮ ಸೂರಜ್ ಸರ್ದು ಸಡನ್ನಾಗಿ ಮದುವೆ ಫಿಕ್ಸ್ ಆಗ್ಬಿಡ್ತು. ಅವಾಗ ಅವ್ರಿಗೆ ಪ್ರೈವಸಿ ಬೇಕಾಗಿತ್ತು, ಇನ್ನೊಂದು ಎಕ್ಸ್ಟ್ರಾ ರೂಮ್ ಬೇಕು, ಲಕ್ಸುರಿಯಾಗಿ ಬೇಕು ಅಂತ ಅವ್ರು ಯೋಚನೆ ಮಾಡಿದಾಗ ಈ ಟೆರೇಸ್ನ ಯಾವ ರೀತಿ ಮಾಡಿದ್ದಾರೆ ಅಂದರೆ, ನೋಡಿ ಇದು ನಾರ್ತ್ನ ಪೂರ್ತಿ ಓಪನ್ ಮಾಡಿದ್ರು. ನಾವು ಹೇಳ್ತೀರಲ್ವ ನಾರ್ತ್ ಪೂರ್ತಿ ಓಪನ್ ಆಗಬೇಕು ಅಂತ, ಅದೇ ರೀತಿ ನಾರ್ತ್ ಈಸ್ಟ್ ಕಾರ್ನರ್ಲಿ ಸ್ಟಡಿ ರೂಮ್ ಬಂತು. ನೋಡಿ, ಈಸ್ಟ್ ಪೂರ್ತಿ ಓಪನ್ ಬಂತು. ಮ್ಯಾಕ್ಸಿಮಮ್ ಉಚ್ಚ ಸ್ಥಾನದಿಂದ ಗಾಳಿ ಬೆಳಕು ಬರೋ ಥರ ಅವ್ರು ಮಾಡಿಕೊಂಡ್ರು. ಅವ್ರಿಗೆ ಪ್ರೈವಸಿಗೆ ಏನು ಬೇಕೋ ಅದನ್ನೆಲ್ಲ ಕರ್ಟನ್ ಹಾಕ್ಕೊಂಡ್ರು, ಎಲ್ಲ ಮಾಡಿದ್ರು. ಇದನ್ನು ರೂಮ್ ಆಗು ತೊಗೊಬೋದು, ಸ್ಟಡಿ ರೂಮ್ ಆಗು ತೊಗೊಬೋದು. ಇದಾದಮೇಲೆ ಅವರು ನಾವು ಕೆಳಗಡೆ ಹೋಗೋದು ಬೇಡ, ಮೇಲೆ ಏನಾದರೂ ಸಣ್ಣ ಪುಟ್ಟದ್ದು ಮಾಡ್ಕೊಬೋದು ಅಂತ ಇದ್ದಾಗ ನೋಡಿ, ಅಗ್ನಿ ಮೂಲೆಯಲ್ಲಿ ಪುಟ್ಟದಾಗಿ ಒಂದು ಕಿಚನ್ ರೆಡಿ ಮಾಡ್ಕೊಂಡ್ರು. ಪುಟ್ಟದೊಂದು ಅಡುಗೆ ಮನೆ ಇರೋದು ಇಬ್ಬರಿಗೆ, ಕೆಳಗಡೆ ಎಲ್ಲ ಇರುತ್ತೆ. ಆದ್ರೂ ಇರಲಿ, ಡಾಕ್ಟ್ರ್ ಅಲ್ವಾ, ರಾತ್ರಿ ಹೊತ್ತು ಒಂದು ಟೈಮಲ್ಲೇ ಮನೆಗೆ ಬರ್ತಾರೆ, ಒಂದು ಟೈಮಲ್ಲಿ ಹೊರಗಡೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಈ ಮನೆಯ ಟೆರೇಸ್ ಮೇಲೆ ಅಗ್ನಿ ಮೂಲೆಯಲ್ಲಿ ಒಂದು ಪುಟ್ಟದು ಒಂದು ಅಡುಗೆ ಮನೆ ಕ್ರಿಯೇಟ್ ಆಯಿತು. ಇದಾದಮೇಲೆ ನೋಡಿ, ನೈಋತ್ಯಕ್ಕೆ ಕಾಟ್ ಬಂತು. ಇದು ಅರ್ಧದಿಂದ ಈಸ್ಟಿಂದ ವೆಸ್ಟ್ ತೊಗೊಂಡಾಗ ಅರ್ಧದಿಂದ ನೈಋತ್ಯ ಕಡೆ ಇದೆ, ಇಲ್ಲಿ ಕಾಟ್ ಬಂತಲ್ವಾ. ಇದಾದಮೇಲೆ ನಮಗೆ ನೋಡಿ ಇದ್ರ ಮೇಲೆ ಓವರ್ ಹೆಡ್ ಟ್ಯಾಂಕ್ ಇದೆ. ಆ ಓವರ್ ಹೆಡ್ ಟ್ಯಾಂಕ್ ಕೆಳಗಡೆ ಇರ್ತಕ್ಕಂಥ ರೂಮ್ನ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಸರ್ ಅಂದರೆ, ನೋಡಿ ಇದು ವಾಕಿಂಗ್ ವಾಟರ್ಫ್ ಆಗಿ ಅವರು ಕನ್ವರ್ಟ್ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿರ್ತದೆ. ಎಲ್ಲರೂ ನೀವು ಓವರ್ ಹೆಡ್ ಟ್ಯಾಂಕ್ ಕೆಳಗಡೆ ಕೆಲಸಕ್ಕೆ ಬರ್ದಿದ್ದೆಲ್ಲ ಇಟ್ಟಿರ್ತೀರ. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಡಾಕ್ಟ್ರು ಇದನ್ನು ಸೃಷ್ಟಿ ಮಾಡಿದ್ರು. ನಾವು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು ಆರ್ಡ್ರ್ ಮಾಡ್ತಾ ಅವ್ರಿಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಗ ಸೂರಜ್ ಸರು ಪಿನ್ ಟು ಪಿನ್ ನಮ್ಮನ್ನು ಫಾಲೋ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಟೆರೇಸ್ನ ನಾವು ಒಂದು ಚೆನ್ನಾಗಿ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ನೈಋತ್ಯ ಮೂಲೆಯಲ್ಲಿ ಕಾಟ್ ಬಂತು, ಅದೇ ರೀತಿ ವಾಕಿಂಗ್ ವಾಟ್ರ್ ಬಂತು. ವಾಯುವ್ಯದಲ್ಲಿ ನೀರು ಉಪಯೋಗಿಸ್ಬೇಕು ಅಂತ ಹೇಳಿದ್ಕೆ ನೋಡಿ, ನಮಗೆ ವಾಯುವ್ಯದಲ್ಲಿ ವಾಶ್ರೂಮು ಕೊಟ್ಟರು. ವಾಯುವ್ಯದಲ್ಲಿ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ವಾಯುವ್ಯದಲ್ಲಿ ನೀವು ಎಷ್ಟು ನೀರು ಖರ್ಚು ಮಾಡ್ತೀರಾ ಅಷ್ಟು ದುಡ್ಡು ಉಳಿಸ್ತೀರಾ ಅಂತ ಅವರು ವಾಶ್ರೂಮ್ ಕೊಡೋದ್ರ ಜೊತೆಯಲ್ಲಿ ಇಲ್ಲಿ ಮತ್ತೆ 2 ಶಿಂಕನ್ನು ಕೊಟ್ಟರು. ಏನಕ್ಕಾದರೂ ನಾವು ನೀರು ಉಪಯೋಗಿಸ್ಕೊಂಡಾಗ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ನನಗೋಸ್ಕರನೇ ಅವರು ನೀರು ಉಪಯೋಗಿಸೋಂಥ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಸೊ ಈ ಮನೆಯನ್ನು ನಾವು 2 ವರ್ಷದಿಂದ ಚೇಂಜ್ ಮಾಡ್ತಾ ಬಂದಿದ್ದೀವಿ. ಈ 2 ವರ್ಷದಲ್ಲಿ ಏನೇನಾಯಿತು ಅಂತ ಸೂರಜ್ ಸರ್ ಮತ್ತು ಅವ್ರ ಫ್ಯಾಮಿಲಿ ಅಂತ ತಿಳಿಸ್ಕೊಡ್ತಾರೆ. ಅದೇ ಸರ್, ಭಾಸ್ಕರ್ ಸರ್ ನಮಗೆ ಇನ್ ದ ಇಯರ್ 2025 ಏನೋ ಬಂದಿದ್ದು. ಅದು ಬರೆದಿಟ್ಟಿದ್ದೀನಿ, ಡೇಟ್ ಸಮೇತ ಬರೆದಿಟ್ಟಿದ್ದೀನಿ. ಸೊ ಅದೇ ಅವ್ರು ಹೇಳ್ದಂಗೆ ನಾವು ಕಾಂಪೌಂಡ್ ಚೇಂಜ್ ಮಾಡಿದ್ವಿ, ಹೊಸ ಮೇನ್ ಡೋರ್ ಇಟ್ವಿ, ಆ್ಯಂಡ್ ಬಾತ್ರೂಮು ಸೌತಿಂದ ನಾರ್ತ್ಗೆ ಹತ್ತಾ ಇದ್ವಿ, ಅದನ್ನು ಸರಿ ಮಾಡಿದ್ವಿ. ಆಮೇಲೆ ಪಕ್ಕದಲ್ಲಿರೋ ಗ್ಯಾರೇಜ್ ಮಧ್ಯ ಗಿಡಗಳು ಉಣಿಸಿದ್ವಿ. ಆ ಥರ ಸೌತಲ್ಲಿ ಹಳ್ಳ ಇರೋದಕ್ಕೆ ಅದೆಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಬಂದಿದೆ. ಇಂದು ನಾನು ಯಾವಾಗೂ ಒಂದು ಮಾತು ಹೇಳ್ತಾ ಇರ್ತೀನಿ, ಅಮೇರಿಕನ್ ಎಕ್ಸ್ಪ್ರೆಸ್ ಚೆಕ್ಕಿಂತ ಫಾಸ್ಟಾಗಿ ರಿಸಲ್ಟ್ ಬರುತ್ತೆ ಅಂತ. ಅದು ಬಂದಿದೆ, ಆದರೆ ಅದನ್ನು ಸೀರಿಯಸ್ಸಾಗಿ ಫಾಲೋ ಮಾಡಬೇಕಷ್ಟೇ. ಫಾಲೋ ಮಾಡಬೇಕಾದ್ರೆ ತುಂಬ ದುಡ್ಡು ಖರ್ಚಾಗುತ್ತೆ. ಮೇಸ್ತ್ರಿ ಓಡೋಗ್ತಾರೆ, ಯಾಕಂದರೆ ಹೇಳಿದ್ನೆಲ್ಲ ಕ್ಯಾನ್ಸಲ್ ಮಾಡಿಸ್ತೀವಲ್ಲ, ಅದ್ರಲ್ಲಿ ಮೇಸ್ತ್ರಿ ಓಡೋಗ್ತಾರೆ. ಅದೆಲ್ಲ ನಾವೇನು ಮಾಡೋಕ್ಕಾಗಲ್ಲ. ಇಟ್ ಈಸ್ ಜಸ್ಟ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಓವರ್ ಟು ಮೈ ಮದರ್. ಐ ಆಮ್ ಶೀಲಾ. ನನ್ನ ಹೆಸರು ಶೀಲಾ. ನಾನು ಸೂರಜ್ ಅವ್ರ ಚಿಕ್ಕಮ್ಮ. ಸೊ ನನಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಎಲ್ಲ ನನಗೆ ಫಸ್ಟು ನಂಬಿಕೆನೇ ಇರಲಿಲ್ಲ. ಆಮೇಲೆ ಇವ್ರು ಬಂದು ಹೇಳ್ತಿದ್ರು, ನಮ್ಮ ಅಕ್ಕನ ಮಗ ಸೂರಜ್ ಸರು ಅದು ಮಾಡೋಣ ಇದು ಮಾಡೋಣ ಅಂದರೆ, ಸರಿ ಆಯಿತು, ಏನೋ ಹುಡುಗ ಹೇಳ್ತಾನೆ, ಆಯಿತು. ಎಲ್ಲದಕ್ಕೂ ನಮ್ಮನೇಲಿ ಏನಂದ್ರೆ ಎಲ್ಲದಕ್ಕೂ ಆಯಿತು ಅಂತ ಹೇಳಿ ಮಾಡಿಸ್ತಾನೇ ಇದ್ವಿ. ಆಮೇಲೆ ನಮಗೆ ನೋಡ್ತಾ ಗೊತ್ತಾಯಿತು, ಹೌದಲ್ವಾ, ಇವ್ರು ಹೇಳಿದ್ರು ಇವ್ರು ಚೇಂಜ್ ಮಾಡಿದ್ಮೇಲೆ ನನಗೆ ಈ ಚೇಂಜಸ್ ನನ್ನ ಲೈಫಲ್ಲಿ ಆಗಿದೆ. ಪರ್ಸ್ನಲಿ ಹೇಳಬೇಕಾದ್ರೆ ನನ್ನ ಲೈಫಲ್ಲಿ ನನಗೆ ಎಷ್ಟೊಂದು ಕಷ್ಟ ಇರುತ್ತೆ. ಬಟ್ ಆದರೆ ನಾವು ವಾಸ್ತುವಿನಲ್ಲಿ ನಮಗೆ ನಂಬಿಕೆ ಇರಲಿಲ್ಲ. ಬಟ್ ಒಂದೇ ಒಂದಿತ್ತು, ನಿಮ್ಗೆ ಏನಾಗಬೇಕು ಇಲ್ಲೊಂದು ಚೀಟಿ ಬರೆದಿಡಿ ಅಂತ ಹೇಳಿ ಒಂದು ದಿವಸ ಬರೆಸಿಟ್ರು. ಸೊ ಅದರ ಪ್ರಕಾರ ಆ ಕೆಲಸ ನನಗಾಯಿತು. ಅಂದರೆ ಸರ್ ಒಂದು ಸತಿ ನಿಮಗೆ ನೀವು ಹೇಳಿದ್ರಲ್ಲ, ವೈಭವ್ ಬರಬೇಕು ಅಂತ ಹೇಳಿ ನೀವು ಅಲ್ಲಿ ಬರ್ದಿಡಿ ಅಂತ ಹೇಳಿದ್ರಿ. ಸೊ ಅದರಂತಲೇ ಮಾಡಿದೆ. ಅವನು ಒಂದಿನ ಬಂದ ಆ್ಯಕ್ಚುಲಿ. ಸೊ ಅದರಿಂದ ನನಗೆ ತುಂಬಾ ಸಂತೋಷ. ನನ್ನ ಹೆಸರು ಶೈಲಜಾ. ನಾವು 2 ವರ್ಷದಿಂದ ಭಾಸ್ಕರ್ ಸರ್ ಅವ್ರನ್ನ ಕರೆಸ್ಕೊಂಡು ನಮ್ಮ ಮನೆಯಲ್ಲಿರೋದೆಲ್ಲ ತೋರಿಸಿ ಅವ್ರು ಹೇಳಿದ ಥರ ಚೇಂಜಸ್ ಮಾಡ್ತಾ ಬಂದ್ವಿ. ಅದು ಮಾಡ್ತಾ ಬಂದಮೇಲೆ ಮೊದಲು ನನಗಿದ್ದಂಥ ಆರೋಗ್ಯ ತೊಂದರೆಗಳೆಲ್ಲ ಒಂದೊಂದೇ ಚೆನ್ನಾಗಾಗ್ತಾಯಿದೆ.
ಅದು ಅವ್ರು ಬಂದಮೇಲೆ ಅವ್ರು ಬಂದು ಅವ್ರು ಮಾಡಿದ ಚೇಂಜಸ್ಸಿಂದನೇ ಆಗಿರೋದು ಅಂತ ನಮಗೆ ಚೆನ್ನಾಗಿ ಅರ್ಥ ಆಗಿದೆ. ಆಮೇಲೆ ನಮಗೆ ತುಂಬಾ ಕೋರ್ಟ್ ಕೇಸ್ಗಳಿತ್ತು. ಈಗ ಒಂದೊಂದೇ ಬಿಡುಗಡೆ ಆಗ್ತಾ ಇದೆ. ಅದು ಅಷ್ಟೇ, ನಮಗೆ ಭಾಸ್ಕರ್ ಸರ್ ಬಂದು ಇದು ಇಲ್ಲಿಡಿ ಅದು ಅಲ್ಲಿಡಿ ಅಂತ ಚೇಂಜ್ ಮಾಡಿದ ಮೇಲೇ ನಮ್ಗೆ ಅದರದ್ದು ಬದಲಾವಣೆ ಗೊತ್ತಾಗಿರೋದು. ಈಗ ನಮಗಂತೂ ಬಹಳ ನೆಮ್ಮದಿ ಅಂತೂ ಬಂದಿದೆ. ಜೊತೆಗೆ ಮಗಂದು ಮದುವೆ ಅಂತೂ ಚೆನ್ನಾಗಾಯಿತು, ನಮ್ಗೆ ಇಷ್ಟ ಆಗಿರೋ ಥರನೇ ಆಯಿತು. ಅದೇ ಅಲ್ಟಿಮೇಟ್ಲಿ ನಾವೆಲ್ಲ ನನ್ನಂತರ ಈ ವಾಸ್ತು ಇದೆಲ್ಲ ಟೈಮ್ ವೇಸ್ಟು ದುಡ್ಡು ವೇಸ್ಟು ಅಂತ ಮಾತಾಡೋಂಥ ಮನುಷ್ಯ ನಾನು. ಅಂತ ಇದೆಲ್ಲ ಒಂಥರ ಲಿಟ್ರಲಿ ಟೈಮ್ ವೇಸ್ಟ್ ಅಂತ ಮಾತಾಡೋನು. ಟುಡೇ ನಾನು ನಮ್ಮ ಇದರಲ್ಲೆಲ್ಲ ನಾನು ನೋಡಿದ್ರೆ ಓಕೆ ವಾಸ್ತು ಮೇಲೆ ಸ್ವಲ್ಪ ತುಂಬ ನಂಬಿಕೆನೇ ಬಂದಿದೆ. ಸ್ವಲ್ಪ ಅಲ್ಲ, ತುಂಬಾ ನಂಬಿಕೆ ಬಂದಿದೆ. ಆ್ಯಕ್ಚುಲಿ ಇವರು ಹೇಳೋ ರೆಮಿಡೀಸು ಎಲ್ಲನೂ ಅಷ್ಟೇ ಸೆನ್ಸಿಬಲ್ ಆಗಿರುತ್ತೆ, ತುಂಬ ಸೈಂಟಿಫಿಕ್ ಆಗಿದೆ. ಆ್ಯಂಡ್ ಎಲ್ಲದಕ್ಕೂ ದ ರೈಟ್ ರೀಸನಿಂಗ್ ಕೊಡ್ತಾರೆ. ಅದನ್ನು ಟ್ರಯಲ್ ಮಾಡಿ ಟೆಸ್ಟ್ ಮಾಡಿ ನಾನು ಒಂಥರ ನಾನು ನಂಬಿ ಫಾಲೋ ಮಾಡ್ತೀನಿ. ಸೊ ಫಾರ್ ಎವ್ರಿಥಿಂಗ್ ನಾನು ಭಾಸ್ಕರ್ ಸರ್ನ ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. 2 years ಆಫ್ ಕ್ಲೈಂಟ್ಶಿಪ್, ಫ್ರೆಂಡ್ಶಿಪ್ ಎಲ್ಲ ನಮಗೆ ಭಾಸ್ಕರ್ ಅವರು. ಬಟ್ ಅದೇ ಒಂದು ಟ್ಯಾಪು ಇಡಬೇಕು ಅಂತಲೂ ಕರೆಸಿದ್ದೀನಿ. ಆದರೆ ಅಷ್ಟು ಕರೆಸಿದ್ದಕ್ಕೂ ನಂಗೆ ಒಂಥರ ಒಳ್ಳೆ ಬೆನಿಫಿಟ್ಟೇ ಆಯಿತು. ನನಗೆ ಆಲ್ಮೋಸ್ಟ್ ಎಷ್ಟೋ ವಿಚಾರಗಳು ಸಿನ್ಸ್ ಏಜಸ್ ಸಾಲ್ವ್ ಆಗದೆ ಇರೋದೆಲ್ಲ ಸಾಲ್ವ್ ಆಯಿತು. ತುಂಬ ಹೆಲ್ಪ್ ಆಯಿತು. ಬಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್. ತುಂಬ ಬರ್ತಿದ್ದಾರೆ, ಟ್ರೈ ಮಾಡಿ, ತುಂಬ ಸೀರಿಯಸ್ ಆಗಿ ಟ್ರೈ ಮಾಡಿ, ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದಿನ ಸಿಗೋಣ. ನನಗೂ ಇವತ್ತು ರಜಾ ಇತ್ತು, ಇಷ್ಟು ಟೈಮ್ ಕೊಟ್ಟಿದ್ದೀನಿ ಇವ್ರಿಗೆ, ಅವರು ನಮ್ಗೆ ಇಷ್ಟು ಟೈಮ್ ಕೊಟ್ಟಿದ್ದಾರೆ. ಇವತ್ತು ರಜಾ ಇದ್ದಿದ್ದಕ್ಕೆ ಶೂಟ್ ಮಾಡಿದ್ವಿ. ಇಷ್ಟು ದಿನ ಶೂಟು ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಡಿಲೇ ಆಗಿರ್ಬೋದು. ಅವರು ಪಾಪ ಎಷ್ಟೊಂದು ಸರಿ ನಾವು ಅವ್ರಿಗೆ ಇದು ಮಾಡೋಕ್ಕಾಗಿರಲಿಲ್ಲ. ಥ್ಯಾಂಕ್ ಯು ಸರ್. ಸಿಗೋಣ ಸರ್. ಬಾಯ್ ಸರ್. ಸಿಗೋಣ. ಥ್ಯಾಂಕ್ ಯು ಸರ್ ಸೋ ಮಚ್. ಬಾಯ್. ಇಷ್ಟು ನಮ್ಮ ಡಾಕ್ಟರ್ ಸುರೇಶ್ ಸರ್ ಅವ್ರ ಮನೆಯ ವಿಷಯ. ಮತ್ತೊಂದು ವಿಷಯ ತೊಗೊಂಡು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಿಮ್ಗೆ ಏನಾದರೂ ಸೈಟ್ ವಿಸಿಟಿಂಗ್ ಬೇಕಾದರೆ ಫೋನ್ ಮಾಡಿ, ಖಂಡಿತ ಬಂದು ನಿಮ್ಮನೇನು ನೋಡ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಷಯ ತೊಗೊಂಡು ಮತ್ತೆ ಬರ್ತೀನಿ. ನಮಸ್ಕಾರ.